ಬೃಂದಾವನ ಸೀರಿಯಲಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರಿ ಆ್ಯಕ್ಚುಲಿ. ಸೊ ಅದಾದಮೇಲೆ ಮತ್ತೆ ತೆಲುಗಿಗೆ ಹಾರಿದ್ರಿ. ಅಲ್ಲಿ ಜಯಮ್ ಅನ್ನುವಂತಹ ಧಾರಾವಾಹಿ ಮೂಲಕ ಸಾಕಷ್ಟು ಜನ ಮನ್ನಣೆಯನ್ನು ಗಳಿಸಿದ್ರಿ. ಈಗ ವಾಪಸ್ ಅಗ್ನಿಸಾಕ್ಷಿಗೆ ಬರ್ತಿರೋದು ಎಷ್ಟು ಖುಷಿ ಇದೆ. ಸೊ ಈ ಅಗ್ನಿಸಾಕ್ಷಿ ಕಲರ್ಸಲ್ಲಿ ಮಾಡಬೇಕು ಅನ್ನೋದು ಇಟ್ಸ್ ಲೈಕ್ ಆಲ್ಮೋಸ್ಟ್ 4-5 ಇಯರ್ಸಿಂದ ನಾನು ಕಷ್ಟಪಟ್ಟಿದ್ದೀನಿ. ಅಲ್ಲಿ ಗಂಗಾ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ಇಲ್ಲಿ ಇವಾಗ ಸಾಕ್ಷಿ ಕ್ಯಾರೆಕ್ಟರು, ಎಷ್ಟು ಡಿಫ್ರೆನ್ಸ್ ಅಂತ ನಿಮಗೆ ಅನ್ಸುತ್ತೆ? ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಪಾತ್ರ ಕೂಡ ತುಂಬ ಡಿಫ್ರೆಂಟ್ ಇದೆ. ಅಗ್ನಿಸಾಕ್ಷಿ ಟೈಟಲ್ ಅಂದಾಗಲೇ ನನಗೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಅನ್ನಿಸ್ತು. ಅಗ್ನಿಸಾಕ್ಷಿಯಲ್ಲಿ ಅಗ್ನಿಯಾಗಿ ಶಮಂತ್ ಬ್ರೋಗೌಡ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಲಕ್ಷ್ಮೀ ವಾರಮ್ಮ ನೀವು ನೋಡ್ತಾ ಇದ್ರಾ? ಸೊ ಅವ್ರ ಜೊತೆಗೆ ಪೇರ್ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಹೇಗೆ? ಐ ರಿಯಲಿ ನೀಡ್ ಟು ಟೆಲ್ ದಿಸ್. ನನಗೆ ಲಕ್ಷ್ಮೀ ಬಾರಮ್ಮ ಇಷ್ಟ ಅಂತ ನಾವು ಫೋಟೋ ಕೂಡ ತಗೊಂಡಿದ್ವಿ. ಸೊ ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನಾನು ಅಗ್ನಿಸಾಕ್ಷಿ ಧಾರಾವಾಹಿ ನೋಡ್ಕೊಂಡು ಬೆಳೆದವಳು ಅಂತ. ಅಂದರೆ ನೀವು ಯಾವಾಗ ಓದ್ತಾ ಇದ್ರಿ ಹಾಗಾದ್ರೆ? ಆ ಸೌಂಡ್ ಆಬ್ವಿಯಸ್ಲಿ ಯಾರಿಗೆ ಗೊತ್ತಿರಲ್ಲ, ಆಗ ಬರುತ್ತೆ ಅಲ್ವಾ ದಟ್ ಅಗ್ನಿಸಾಕ್ಷಿ ಅಂತ. ತೆಲುಗು ಕಿರುತೆರೆಗೂ ಕನ್ನಡ ಕಿರುತೆರೆಗೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಿಮಗೆ? ನಮಗೆ ಸುಲಭ ಅಲ್ಲಿ, ಬಟ್ ಇಲ್ಲಿ ಇಟ್ಸ್ ಲೈಕ್ ನಾವು ಆ್ಯಕ್ಟಿಂಗ್ನ ನಾವಾಗಿ ಲೈಕ್ ಜೀವಿಸ್ಬೋದು. ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಲ್ಲೂ? ಎಸ್. ಹಾಂ ಸರ್. ಜಾಸ್ತಿನೇ ಇಲ್ಲಿ ಕಡಿಮೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಅಗ್ನಿಸಾಕ್ಷಿ ಧಾರಾವಾಹಿ ಇದೇ ಜೂನ್ 8ನೇ ತಾರೀಕು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕಿದೆ. ಈ ಧಾರಾವಾಹಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ, ಅಂದರೆ ಸಾಕ್ಷಿ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ವರ್ಷಿಣಿ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವರ್ಷಿಣಿ ಅವರೇ, ಫಸ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕಿರುತೆರೆ ಇಂಡಸ್ಟ್ರಿ. ಬಿಕಾಸ್ ತೆಲುಗಲ್ಲಿ ಆಲ್ರೆಡಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಕಿರುತೆರೆ ಆ್ಯಕ್ಟ್ರೆಸ್ ನೀವು. ಸೊ ಕನ್ನಡದವ್ರು ಆಗಿದ್ಕೊಂಡು ತೆಲುಗಲ್ಲಿ ಅಷ್ಟರ ಮಟ್ಟಿಗೆ ಒಂದು ಯಶಸ್ಸನ್ನು ಪಡ್ಕೊಂಡಿದ್ದೀರಾ. ಅಗ್ನಿಸಾಕ್ಷಿ ಅನ್ನುವಂತಹ ಧಾರಾವಾಹಿ ಮೂಲಕ ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ ಸರ್. ನಮ್ಮ ಭಾಷೆಯಲ್ಲಿ ಮಾಡೋದು ಯಾರಿಗೆ ಖುಷಿ ಇರಲ್ಲ ಸರ್. ಸೊ ಡೆಫಿನೆಟ್ಲಿ ನನಗಂತೂ ತುಂಬ ಖುಷಿ ಇದೆ. ಲೈಕ್ ಕನ್ನಡ ಮಾಡಬೇಕು ಅನ್ನೋದು ನನ್ನ ಆಸೆ, ಲೈಕ್ ಕಲರ್ಸಲ್ಲಿ ಕನ್ನಡದಲ್ಲಿ ಮಾಡೋದು. ಸೊ ತುಂಬ ಖುಷಿಯಾಗಿದ್ದೀನಿ. ಬೃಂದಾವನ ಸೀರಿಯಲಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರಿ ಆ್ಯಕ್ಚುಲಿ. ಸೊ ಅದಾದಮೇಲೆ ಮತ್ತೆ ತೆಲುಗಿಗೆ ಹಾರಿದ್ರಿ. ಅಲ್ಲಿ ಜಯಮ್ ಅನ್ನುವಂತಹ ಧಾರಾವಾಹಿ ಮೂಲಕ ಸಾಕಷ್ಟು ಜನ ಮನ್ನಣೆಯನ್ನು ಗಳಿಸಿದ್ರಿ. ಈಗ ವಾಪಸ್ ಅಗ್ನಿಸಾಕ್ಷಿಗೆ ಬರ್ತಿರೋದು ಎಷ್ಟು ಖುಷಿ ಇದೆ, ಅಂದರೆ ಎಷ್ಟು ಇದಕ್ಕೋಸ್ಕರ ನೀವು ಪ್ರಯತ್ನ ಪಟ್ಟಿದ್ರಿ ಅಂತ? ಸೊ ಈ ಅಗ್ನಿಸಾಕ್ಷಿ ಕಲರ್ಸಲ್ಲಿ ಮಾಡಬೇಕು ಅನ್ನೋದು ಇಟ್ಸ್ ಲೈಕ್ ಆಲ್ಮೋಸ್ಟ್ 4-5 ಇಯರ್ಸಿಂದ ನಾನು ಕಷ್ಟಪಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬೃಂದಾವನ ಮಾಡಿದ ತಕ್ಷಣ ನಾನು ಇನ್ನೊಂದು ಟ್ರೈ ಮಾಡಿದೆ ಕನ್ನಡದಲ್ಲಿ. ಆಲ್ಮೋಸ್ಟ್ 2 ಇಯರ್ಸ್ ಟ್ರೈ ಮಾಡಿದೆ ಕನ್ನಡನೇ ಮಾಡಬೇಕು ಅಂತ. ಸೊ ನನಗೆ ಇಲ್ಲಿ ಯಾವುದು ಅವಕಾಶ ಸಿಗ್ದಲೇ ಇರೋ ಕಾರಣಕ್ಕೆ ನಂಗೆ ಜಯಮ್ ಬಂತು. ಲೈಕ್ ಆವಾಗ ನಾನು ಜಿ ತೆಲುಗುಲಿ. ಸೊ ಆವಾಗ ನಾನು ಜಯಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಟ್ಸ್ ಲೈಕ್ ಅಲ್ಲಿ 1 ಇಯರ್ ಆಯಿತು, ಆಲ್ಮೋಸ್ಟ್ 1 ಇಯರ್ ನಡೀತಾ ಇದೆ. ಸೊ ಇವಾಗ ಕನ್ನಡಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ಗ್ರೇಟ್ಫುಲ್. ಸೊ ಈಗ ಅಲ್ಲಿ ಗಂಗಾ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಇವಾಗ ಸಾಕ್ಷಿ ಕ್ಯಾರೆಕ್ಟರು, ಎಷ್ಟು ಡಿಫ್ರೆನ್ಸ್ ಅಂತ ನಿಮಗೆ ಅನಿಸುತ್ತೆ? ಮತ್ತು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ ಎರಡು ಪಾತ್ರಗಳು? ಅಂದರೆ ಅದರಲ್ಲಿ ಒಂದು ಬೇರೆ ವೇರಿಯೇಷನಲ್ಲಿ ನೋಡಿರ್ತಾರೆ. ಅಫ್ಕೋರ್ಸ್ ಕನ್ನಡದವರು ಕೆಲವರು ಫಾಲೋ ಮಾಡ್ತಾ ಇರ್ಬೋದೇನೋ ಆ ಧಾರಾವಾಹಿಯನ್ನು. ಸೊ ಇಲ್ಲಿ ಸಾಕ್ಷಿಯಾಗಿ ಆ್ಯಕ್ಚುಲಿ ನೀವು ಮತ್ತೆ ಜನರನ್ನು ತಲುಪಬೇಕು. ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ಆ್ಯಕ್ಚುಲಿ ತುಂಬ ಚಾಲೆಂಜಿಂಗ್ ಇದೆ. ಸ್ಟಾರ್ಟಿಂಗಲ್ಲಿ ನಾನು ಜಯಮ್ ಮಾಡ್ತಾ ಇರುವಾಗ ಇಲ್ಲಿಗೆ ಬರ್ತಿದ್ದೆ. ಲೈಕ್ ಶೆಡ್ಯೂಲು ಅದು ಲೈಕ್ ಫಸ್ಟ್ ಆ್ಯಂಡ್ ಥರ್ಡ್ ವೀಕ್ ಅಗ್ನಿಸಾಕ್ಷಿ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಫೋರ್ತ್ ವೀಕ್ ನಾನು ಅಲ್ಲಿ ಮಾಡಬೇಕಾಗುತ್ತೆ. ಸಡನ್ನಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದು ಸ್ವಿಚ್ ಆಗೋದು ನಂಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ಲೈಕ್ ಅಲ್ಲಿ ಪ್ರಾಂಪ್ಟಿಂಗ್ ತೊಗೋತಿದ್ದೆ, ಪ್ರಾಂಪ್ಟಿಂಗಲ್ಲಿ ಮಾಡ್ತಿದ್ದೆ. ಸಡನ್ನಾಗಿ ಇಲ್ಲಿ ಬಂದು ನನಗೆ ಲ್ಯಾಂಗ್ವೇಜ್ ಲೈಕ್ ಮಾತಾಡುವಾಗ ಪ್ರಾಂಪ್ಟಿಂಗ್ ಬೇಕು ಅಂತ ಅನಿಸೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅಭ್ಯಾಸ ಹೋಗ್ಬಿಟ್ಟಿತ್ತು ನನಗೆ ಇಲ್ಲಿ ಮಾಡಿ. ಆಮೇಲೆ ಪಾತ್ರ ಕೂಡ ತುಂಬ ಡಿಫ್ರೆಂಟ್ ಇದೆ. ನಮ್ಮ ಡೈರೆಕ್ಟರ್ ನನಗೆ ಪದೇ ನೆನಪಿಸೋರು. ಇಟ್ಸ್ ಲೈಕ್ ಜಯಮ್ ಅಲ್ಲ ಕನ್ನಡ ಅಗ್ನಿಸಾಕ್ಷಿ ಸಾಕ್ಷಿ ಅಂತ ನಾನು ಅಲ್ಲಿನ ಆ್ಯಕ್ಷನ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೆಲ್ಲ. ಸೊ ಇವಾಗ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಅಗ್ನಿಸಾಕ್ಷಿ ಮಾಡ್ತಿರೋದ್ರಿಂದ ಲೈಕ್ ಇವಾಗ ಸೆಟ್ ಆಗ್ತಾ ಇದ್ದೀನಿ. ಸೊ ಈಗ ಅಗ್ನಿಸಾಕ್ಷಿ ಅಂತ ಹೇಳಿದ್ರೆ ಒಂದು ಟ್ರೆಂಡ್ ಸೆಟ್ಟರ್ ಧಾರಾವಾಹಿ, ಅದು 6 ವರ್ಷ ಬಂದಿತ್ತು. ಸೊ ಅದೇ ಹೆಸರಲ್ಲಿ ಈಗ ಮತ್ತೊಂದು ಸಲ ಧಾರಾವಾಹಿ ಬರ್ತಾ ಇದೆ, ಅದರಲ್ಲಿ ನೀವು ಹೀರೋಯಿನ್ನು. ಸೊ ಏನಿದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತಾ ಅಥವಾ ಭಯ ಆಗುತ್ತಾ? ಹೆಂಗಪ್ಪ ಜನರನ್ನು, ಯಾಕೆಂದರೆ ಆ ಧಾರಾವಾಹಿ ಪಾತ್ರಗಳನ್ನು ಮರೆಸಿ ನನ್ನನ್ನು ನೆನ್ಪಿಟ್ಕೊಳ್ಳೋ ಥರ ಮಾಡೋದು ಹೇಗೆ ಅನ್ನೋ ಥರ ನಿಮಗೆ ಯಾವತ್ತಾದ್ರೂ ಒಂದು ಆತಂಕ ಕಾಡುತ್ತಾ ಹೇಗೆ? ಸ್ಟಾರ್ಟಿಂಗಲ್ಲೇ ನನಗೆ ಅಗ್ನಿಸಾಕ್ಷಿ ಟೈಟಲ್ ಅಂದಾಗಲೇ ನನಗೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಅನ್ನಿಸ್ತು. ಬಿಕಾಸ್ ಆಲ್ರೆಡಿ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಆ ಹಳೆ ಅಗ್ನಿಸಾಕ್ಷಿನ. ಸೊ ನಾವು ಅದನ್ನು ಮರೆಸಿ ಇವಾಗ ನಮ್ಮ ಪಾತ್ರನ ಅಲ್ಲಿ ಕೂರಿಸೋದು ಇಟ್ಸ್ ಲೈಕ್ ನಾಟ್ ಆ್ಯನ್ ಈಸಿ ಟಾಸ್ಕ್. ನಾನು ತುಂಬ ಯೋಚನೆ ಮಾಡಿದ್ದೀನಿ. ಇಟ್ಸ್ ಲೈಕ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರಿಗೂ, ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ತಂಡಕ್ಕೆ ಇದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಸೊ ಈಗ ಬೃಂದಾವನದಲ್ಲಿ ಮಾಡುವಾಗ
ಜನಗಳು ಅಫ್ಕೋರ್ಸ್ ನೋಡಿರ್ತಾರೆ ಯಾರು ಈ ಹುಡುಗಿ ಅಂತ. ಇವಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಈಗ ಸೀರಿಯಲ್ ಬರಲಿಕ್ಕೆ ಶುರು ಆದಾಗಲಿಂದ. ವರ್ಷಿಣಿ ಗೌಡ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಯಾವ ಊರಿನವ್ರು ನೀವು, ನಿಮಗೊಬ್ಬರು ತಮ್ಮ ಇದ್ದಾರೆ, ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ? ನಾನು ಬೆಂಗಳೂರವಳೆ ಸರ್, ಲೈಕ್ ಹುಟ್ಟಿದ್ದು ಬೆಳೆದಿದ್ದು ಸ್ಕೂಲಿಂಗ್ ಕಾಲೇಜ್ ಎಲ್ಲ ನಾನು ಬ್ಯಾಂಗ್ಳೂರಲ್ಲೇ ಮಾಡಿದ್ದೀನಿ. ನನಗೆ ತಮ್ಮ ಇದ್ದಾನೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ಕರೆಕ್ಟಾಗಿ ಹೇಳಿದ್ರಿ. ಸೊ ನನ್ನ ತಮ್ಮ ಇಟ್ಸ್ ಲೈಕ್ ಅವನು ಕಾಲೇಜ್ಗೆ ಹೋಗಿದ್ದೆ, ಇವಾಗ ಈ ಹ್ಯಾಸ್ ಗಾಟ್ ಇನ್ ಟು ಅ ಜಾಬ್. ನಮ್ಮಪ್ಪ ನಮ್ಮಮ್ಮ ಲೈಕ್ ಸ್ವೀಟ್ ಫ್ಯಾಮಿಲಿ, ನಮ್ಮ 4 ಜನದ್ದು. ಅಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ, ಅಪ್ಪಂಗೆ ನಾನು ಈ ಥರ ಮಾಡಬೇಕು ಅನ್ನೋ ತುಂಬ ಆಸೆ. ಪ್ರಾಬಬ್ಲಿ ಅಲ್ಲಿ ಹಿಂದೆ ಕೂತ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಇವತ್ತೂ. ಅವರು ಟ್ರೈ ಮಾಡ್ದಲೇ ಇರೋ ಆಡಿಷನ್ ಇಲ್ಲ. ನಾನು ನಮ್ಮಪ್ಪನೇ ಆ್ಯಕ್ಚುಲಿ ಆಡಿಷನ್ಸ್ಗೆಲ್ಲ ಸುತ್ತಾ ಇದ್ವಿ, ತುಂಬ ಆಡಿಷನ್ಗೆ ಸುತ್ತಿದ್ದೀವಿ. ಆಲ್ಮೋಸ್ಟ್ ಕನ್ನಡದಲ್ಲಿ ಬರೋ ಎಲ್ಲ ಸೀರಿಯಲ್ಲು ಆಡಿಷನ್ ನಾನು ಅಟೆಂಡ್ ಮಾಡಿದ್ದೀನಿ. ಎಷ್ಟು ಅಂದರೆ ಇಟ್ಸ್ ಲೈಕ್ ಆಟೋಲಿ ಪ್ರತಿ ಸಾರಿ ನಮ್ಮಪ್ಪನೇ ಕರ್ಕೊಂಡು ಹೋಗೋರು. ಇಲ್ಲಿ ಆಡಿಷನ್ ಇದೆ ಅಂದರೆ ಅವ್ರಿಗೆ ಗೊತ್ತಾಗೋದು. ಇಟ್ಸ್ ಲೈಕ್ ಅವಾಗೆಲ್ಲ ನಾನು ಕಾಲೇಜ್ಗೆ ಹೋಗ್ತಿದ್ದೆಲ್ಲ, ಲೈಕ್ ಕರ್ಕೊಂಡು ಹೋಗೋರು, ಕರ್ಕೊಂಬರೋರು. ನಾನು 5 ಇಯರ್ಸಿಂದ ಮಾಡಿದ್ದೀನಿ ಸರ್. ಬೃಂದಾವನ 5 ಇಯರ್ಸ್, ಬೃಂದಾವನ ಆದಮೇಲೆ 2 ಇಯರ್ಸ್ ಟ್ರೈ ಮಾಡಿದೆ, ಆಮೇಲೆ ಸಿಗಲಿಲ್ಲ. ಸೊ ನನಗೆ ಜಯಂ ಬಂತು, ಜಿ ತೆಲುಗುಯಿಂದ ಬಂತು ಆಫರು. ಸೊ ಅಲ್ಲಿಗೆ ಹೋದೆ ಅವಾಗ. ಸೊ ಈಗ ಅದು ಬಿಟ್ಟರೆ ಅಕಾಡೆಮಿಕಲಿ ನೀವೇನು ಅಂದರೆ ಏನು ಓದ್ಕೊಂಡಿದ್ದೀರಾ ನೀವು ಆ್ಯಕ್ಚುಲಿ? BCom ಫೈನಲ್ ಇಯರ್ ಮುಗ್ದಿದೆ ಸರ್. ಸೊ ಈಗ BCom ಮುಗ್ದಿದ್ರು ಕೂಡ ಅಂದರೆ ಪೇರೆಂಟ್ಸ್ ಏನು ರೆಸ್ಟ್ರಿಕ್ಷನ್ಸ್ ಅಥವಾ ಜಾಬಿಗೆ ಹೋಗಿ ಬೇರೆ ಆ ಥರ ಏನೂ ಹೇಳಲಿಲ್ವ ಅವರು? ಸೀರಿಯಲ್ಲಿಗೆ ಹೋಗ್ತೀನಿ ಅಂದಾಗ ಬಿಟ್ಟರು ಅವರು? ನಮ್ಮ ಮನೇಲಿ ಯಾವತ್ತೂ ಆ ಥರ ಪ್ರಾಬ್ಲಮೇ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಅಪ್ಪಂಗೆ ಇದೆಲ್ಲ ಇಷ್ಟ. ಲೈಕ್ ಯಾವ ಅಪ್ಪ ಕರ್ಕೊಂಡು ಹೋಗ್ತಾರೆ ಸರ್? ಇವಾಗ ಆಡಿಷನ್ ನನಗೆ ಗೊತ್ತಿರಲ್ಲ ಆಡಿಷನ್ ಎಲ್ಲಿ ನಡೀತಾ ಇರುತ್ತೆ ಅಂತ. ನಮ್ಮ ಡ್ಯಾಡ್ ಇವಾಗ ಫೋನಲ್ಲಿ ಚೆಕ್ ಮಾಡ್ತಾರೆ, ಮ್ಯಾನೇಜರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಿ ಜಸ್ಟ್ ಚೆಕ್ ಮಾಡ್ತಾನೆ ಇರ್ತಾರೆ, ಸರ್ ಆಡಿಷನ್ಸ್ ಇದೆಯಾ, ಅಲ್ಲಿದೆಯಾ, ಇಲ್ಲಿದೆ ಅಂತ ಚೆಕ್ ಮಾಡಿ ಕರ್ಕೊಂಡು ಹೋಗಿರೋದು ಪ್ರತಿಯೊಂದು ನನಗೆ ಮಾಡಿಕೊಟ್ಟಿರೋದು ನಮ್ಮ ಅಪ್ಪನೇ. ಎಸ್. ಇನ್ನು ಅಗ್ನಿ ಸಾಕ್ಷಿಯಲ್ಲಿ ಅಗ್ನಿಯಾಗಿ ಶಮಂತ್ ಬ್ರೋಗೌಡ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಲಕ್ಷ್ಮೀ ವಾರಮ್ಮ ನೀವು ನೋಡ್ತಾ ಇದ್ರ ಅವ್ರ ಸೀರಿಯಲ್ ವೈಷ್ಣವ್ ಪಾತ್ರದಲ್ಲಿ ಮಾಡ್ತಿದ್ರು ಅವರು. ಸೊ ಅವ್ರ ಜೊತೆಗೆ ಪೇರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಹೇಗೆ? ಐ ರಿಯಲಿ ನೀಡ್ ಟು ಟೆಲ್ ದಿಸ್. ನನಗೆ ಲಕ್ಷ್ಮೀ ಬಾರಮ್ಮ ಸಖತ್ ಇಷ್ಟ. ಅದು ಕೂಡ ನಾನು ಆಲ್ಮೋಸ್ಟ್ ಡೈಲಿ ನೋಡಿದ್ದೀನಿ ಕೂತ್ಕೊಂಡು. ಇಟ್ಸ್ ಲೈಕ್ ನನಗೆ ಕೀರ್ತಿ ಪಾತ್ರ ಆಗಲಿ, ವೈಷ್ಣವ್ ಪಾತ್ರ ಆಗಲಿ ನಂಗೆ ಸಖತ್ ಇಷ್ಟ. ಐ ಹ್ಯಾವ್ ಟೋಲ್ಡ್ ಹಿಮ್. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂದರೆ ಲೈಕ್ ಅನುಬಂಧ ಇತ್ತು. ಬೃಂದಾವನದಲ್ಲಿ ನಾನಿದ್ದೆ, ಇವರು ಲಕ್ಷ್ಮೀ ಬಾರಮ್ಮದಲ್ಲಿದ್ದರು. ಆ್ಯಂಡ್ ಐ ಜಸ್ಟ್ ವೆಂಟ್ ಸ್ಪೋಕ್ ಟು ಹಿಮ್. ನನಗೆ ಲಕ್ಷ್ಮೀ ಬಾರಮ್ಮ ಇಷ್ಟ ಅಂತ ನಾವು ಫೋಟೋ ಕೂಡ ತಗೊಂಡಿದ್ವಿ. ಸೊ ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ದಟ್ ಐ ವಿಲ್ ಬಿ ಅ ಹೀರೋಯಿನ್ ಟು ಹಿಮ್ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಹೆಂಗೆ ಎಷ್ಟು ಎಪಿಸೋಡ್ಸ್ ಇವಾಗ ಆಗಿದೆ ಅಂದರೆ ಬ್ಯಾಂಕಿಂಗ್ ಎಷ್ಟಿದೆ? ಜೂನ್ 8ನೇ ತಾರೀಕಿಂದ ಅಂದರೆ ಯಾವ ರೀತಿ ಫಸ್ಟ್ ಎಪಿಸೋಡಿಂದನೇ ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತಾ? ಯಾವ ರೀತಿ ಶೂಟಿಂಗ್ ಪ್ರೋಸೆಸ್ ಎಲ್ಲ ಆಗಿದೆ ಇಲ್ಲಿ ತನಕ? ಆಲ್ಮೋಸ್ಟ್ 10 ಎಪಿಸೋಡ್ಸ್ ರೆಡಿ ಇದೆ ಸರ್ ಇವಾಗ ಸದ್ಯಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೇ ಮಜಾ ಇದೆ, ನಮ್ಮೆಲ್ಲ ಎಪಿಸೋಡ್ಸು ಚೆನ್ನಾಗಿದೆ. ಸೊ ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನಾನು ಅಗ್ನಿ ಸಾಕ್ಷಿ ಧಾರಾವಾಹಿ ನೋಡ್ಕೊಂಡು ಬೆಳೆದವಳು ಅಂತ. ಅಂದರೆ ನೀವು ಯಾವಾಗ ಓದ್ತಾ ಇದ್ರಿ ಹಾಗಾದ್ರೆ? ಪ್ರಾಬಬ್ಲಿ ಸರ್ ನಾನು ಅವಾಗ 8th ಸ್ಟ್ಯಾಂಡರ್ಡ್ ಅನಿಸುತ್ತೆ ಅಗ್ನಿ ಸಾಕ್ಷಿ ಬರುವಾಗ. 8th ಸ್ಟ್ಯಾಂಡರ್ಡ್ ಅಂದರೆ ನಿಮ್ಮದು ಏಜ್ ಲೆಕ್ಕ ಹಾಕ್ಬೋದು ಇವಾಗ, ಅಂದರೆ ಆಡಿಯನ್ಸ್ ನಾವಲ್ಲ. ಅದೇ ಆಲ್ಮೋಸ್ಟ್ ಅಷ್ಟೇ. ನಾನು ಸ್ಕೂಲಿಂದ ಬರುವಾಗ ನಮ್ಮ ಮನೇಲಿ ಲೈಕ್ ಆ ಸೌಂಡ್ ಆಬ್ವಿಯಸ್ಲಿ ಯಾರಿಗೆ ಗೊತ್ತಿರಲ್ಲ ಅಗ್ನಿ ಸಾಕ್ಷಿ ಸಾಂಗ್. ಅಂದರೆ ನಿಮಗೆ ಸಾಂಗ್ದು ಫುಲ್ ಲಿರಿಕ್ಸ್ ಎಲ್ಲ ಬರುತ್ತೆ ಇವಾಗ, ಹಾಡ್ತಿರಲ್ವಾ? ಇಲ್ಲ ಸರ್, ಅದು ಬರಲ್ಲ. ಐ ಮೀನ್ ದಟ್ ರಾಗ ಬರುತ್ತೆ ಅಲ್ವಾ, ದಟ್ ಅಗ್ನಿ ಸಾಕ್ಷಿ ಅಂತ. ಸೊ ಅದೆಲ್ಲ ನಾನು ಕೇಳಿದ್ದೀನಿ, ನಂಗೆ ಇನ್ನೂ ನೆನಪಿದೆ. ಲೈಕ್ ನನ್ನ ಟ್ಯೂಷನ್ ಮುಗಿಸ್ಕೊಂಬರುವಾಗ ನಮ್ಮಮ್ಮ ಅದನ್ನೇ ಹಾಕೊಂಡು ಕೂತಿರ್ತಾಯಿದ್ರು. ಸೊ ಅದರಲ್ಲಿ ಸಿದ್ಧಾರ್ಥ ಮತ್ತು ವೈಷ್ಣವಿ ಅಂದರೆ ಸನ್ನಿಧಿ ಪಾತ್ರ. ಸೊ ಸಖತ್ ಹಾಟ್ ಫೇವ್ರೇಟ್. ಇಡೀ ಆಲ್ಮೋಸ್ಟ್ ಕರ್ನಾಟಕದವ್ರು ಯಾರು ವರ್ಷ ಬರಬೇಕು ಅಂದರೆ ಅಷ್ಟು ಪಾಪ್ಯುಲರ್ ಆಗಿತ್ತು ಆ ಸೀರಿಯಲ್ಲು. ಈಗ ನಿಮ್ಮ ಹೆಸರನ್ನು ಮತ್ತು ಅಗ್ನಿ ಅವ್ರ ಹೆಸರನ್ನು ಜನ ನೆನ್ಪಿಟ್ಕೊಳ್ಬೇಕು ಅಂದರೆ ಏನೇನೆಲ್ಲ ಆಗಬೇಕು, ಯಾವ ಥರ ಹೋಗುತ್ತೆ ಧಾರಾವಾಹಿ? ಅಂದರೆ ಇವಾಗ ನಾವೆಲ್ಲ ನಮ್ಮ 100% ನಾವು ಕೊಡ್ತೀವಿ ಸರ್. ಇವಾಗ ನಮ್ಮ ಕೈಲಿ ಏನಾಗುತ್ತೋ ನಾವು ಡೆಫಿನೆಟ್ಲಿ ಕೊಡ್ತೀವಿ. ಸೊ ಮಿಕ್ಕಿದ್ದೆಲ್ಲ ನಮ್ಮ ಆಡಿಯನ್ಸ್. ಸೊ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ಕೋತಾರೆ ಅನ್ನೋದು ನೋಡಬೇಕು. ನಾನು ಕೂಡ ಫಿಂಗರ್ಸ್ ಕ್ರಾಸ್ಡ್. ಈಗ ತೆಲುಗಲ್ಲಿ ಜಯಮು ಪ್ಲಸ್ ಇದು ಅಗ್ನಿ ಸಾಕ್ಷಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತೀರಾ ಅಂತ ಓದಿದೆ ನಾನು ಆ್ಯಕ್ಚುಲಿ. ಶೂಟಿಂಗ್ ಇದೆ ಮಾತ್ರ ಅಲ್ಲಿ ಹೋಗ್ತಾ ಇರ್ತೀರಾ ಅಂತ. ಸೊ ಹೆಂಗೆ ಕ್ಲಾಶ್ ಎಲ್ಲ ಆದರೆ ಏನು ಮಾಡ್ತೀರಾ ಅಂತ? ಸೊ ಸದ್ಯಕ್ಕೆ ಕ್ಲಾಶ್ ಆಗ್ತಾ ಇಲ್ಲ. ಅದೇ ನಾನು ನಿಮಗೆ ಹೇಳ್ದಂಗೆ ಇಟ್ಸ್ ಲೈಕ್ 1st and 3rd ವೀಕ್ ಇಲ್ಲಿ ಇರ್ತೀನಿ, 2nd and 4th ವೀಕ್ ಹೈದ್ರಾಬಾದಲ್ಲಿ ಇರ್ತೀನಿ. ಸೊ ಅಲ್ಲಿ ಮಾಡ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಇಟ್ಸ್ ಲೈಕ್ 1 ಮಂತ್ ಬ್ಯುಸಿ ಇರ್ತೀನಿ, ಆಕ್ಯುಪೈಡ್ ಆಗಿದ್ದೀನಿ. ಸೊ 2 ಕಡೆ ಮ್ಯಾನೇಜ್ ಮಾಡ್ತೀನಿ, ಟ್ರಾವೆಲ್ ಮಾಡಿಕೊಂಡೇ ಬರ್ತೀನಿ ಇಲ್ಲಿಗೆ. ಸೊ ಈಗ ಪ್ರೋಮೋದಲ್ಲಿ ಆ್ಯಕ್ಚುಲಿ ನೀವು ಅಂಥ ಒಬ್ಬ ಎಂಥದ್ದು ಫೇಮಸ್ ರಿಚ್ ಬಿಸ್ನೆಸ್ ಮ್ಯಾನ್ಗೆ ಅವಾಜ್ ಆಗ್ತಾ ಇದ್ದಾರೆ ಅಗ್ನಿ ಅವ್ರಿಗೆ. ರಿಯಲ್ ಲೈಫಲ್ಲೂ ವರ್ಷಿಣಿ ಅವರು ಇದೇ ಥರನ ಅಥವಾ ಸಾಫ್ಟ್ ಕ್ಯಾರೆಕ್ಟರ ನೀವು ಯಾವ ರೀತಿ ಅಂತ, ಅಥವಾ ಮೀಡಿಯಾ ಮುಂದೆ ಮಾತ್ರ ಇಷ್ಟು ಸಾಫ್ಟ್ ಆಗಿದ್ದೀರಾ ಹೆಂಗೆ? ಇಲ್ಲ ಸರ್, ವರ್ಷಿಣಿ ತುಂಬ ಸಾಫ್ಟ್. ನಾನು ಎಕ್ಸ್ಟ್ರಾ ಯಾರ ಹತ್ರ ಜಾಸ್ತಿ ಮಾತು ಆಡೋಲ್ಲ. ಸೊ ಕೆಲಸ ಆಯಿತು ನಾನಾಯಿತು ಅಷ್ಟೇ, ಎಕ್ಸ್ಟ್ರಾ ಮಾತೇ ಇರಲ್ಲ ನನ್ನ ಹತ್ರ. ಇನ್ನು ಆ ಥರ ಅವಾಜ್ ಎಲ್ಲ ನನ್ನ ಹತ್ರ ಸೀನೇ ಇಲ್ಲ ಸರ್. ಅಂದರೆ ಕಾಲೇಜ್ ಟೈಮಿಂದನೂ ಹೀಗೇನಾ ನೀವು, ಚಿಕ್ಕ ವಯಸ್ಸಿಂದ ಹಾಗೇನೆ? ಅಮ್ಮ ಅಪ್ಪ ಸಾಫ್ಟಾಗೆ ಬೆಳೆಸ್ಬಿಟ್ಟಿದ್ದಾರೆ ನನ್ನ.
ಈಗ ಶಮಂತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಮತ್ತು ಯಾವುದೆಲ್ಲ ಕ್ಯಾರೆಕ್ಟರ್ಸ್ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ ಸೆಟ್ಟಲ್ಲಿ ಆ್ಯಕ್ಟ್ ಮಾಡುವಾಗ, ಮತ್ತು ಯಾರೆಲ್ಲ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ಈ ಧಾರಾವಾಹಿಯಲ್ಲಿ? ನನಗೆ ನಾನು ಸದ್ಯಕ್ಕೆ ನಮ್ಮ ಮನೆಯಲ್ಲೇ ವರ್ಕ್ ಕೆಲಸ ಮಾಡ್ತಾ ಇರೋದು. ನನ್ನ ಅತ್ತೆ ಕ್ಯಾರೆಕ್ಟ್ರ್ ಮಾಡಿರೋ ಇದ್ದಾರೆ. ಶಿ ಇಸ್ ಲೈಕ್ ರಂಗಭೂಮಿಯಿಂದ ಬಂದಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಇರುತ್ತೆ. ಆ್ಯಂಡ್ ನಿನ್ನೆ ನಾನು ಮಿಥುನ್ ಸರ್ ಜೊತೆ ಕೆಲಸ ಮಾಡಿದೆ, ಅದು ಕೂಡ ನನಗೆ ತುಂಬ ಖುಷಿ ಇದೆ. ಲೈಕ್ ಈ ಥರ ಲೈಕ್ ಸೀನಿಯರ್ಸ್ ಅವ್ರ ಜೊತೆ ಕೆಲಸ ಮಾಡೋದು. ಆ್ಯಂಡ್ ಡೆಫಿನೆಟ್ಲಿ ಅಗ್ನಿ ಜೊತೆ. ಮನೆಯಲ್ಲಿ ತಂದೆ ತಾಯಿಯವರಿಗೆ ಮತ್ತು ನಿಮ್ಮ ತಮ್ಮನವರಿಗೆ ಅಗ್ನಿಸಾಕ್ಷಿ ಸೀರಿಯಲ್ ಸಿಕ್ಕಿರೋದು, ಕನ್ನಡದಲ್ಲಿ ನೀವು ಮಾಡ್ತಿರೋದು ಎಷ್ಟು ಖುಷಿ ಇದೆ? ಅವರೆಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಇಟ್ಸ್ ಲೈಕ್ ನಮ್ಮ ಅಪ್ಪಂಗಂತೂ ಈಸ್ ಪ್ರೌಡ್ ಆಫ್ ಮೀ ಅಂತಲೇ ಹೇಳ್ಬೋದು. ಲೈಕ್ ಕೊನೆಗೂ ಮಾಡಿದೆ, ನೀನು ಅಂದ್ಕೊಂಡಿದ್ದು ಮಾಡಿದೆ ಅನ್ನೋ ಥರನೇ ಇದ್ದಾರೆ. ಇದು ಅದೇ ಹೇಳಿದೆ, ಹಿಂದೆ ಕೂತ್ಕೊಂಡು ಇಲ್ಲಿ ಬಿ ಸೋ ಹ್ಯಾಪಿ ನನ್ನ ಬಗ್ಗೆ. ಸೊ ಈಗ ವರ್ಷಿಣಿ ಅವರು ಸಾಕ್ಷಿ ಆಗುವಂತಹ ಒಂದು ಈ ಪ್ರೊಸೆಸ್ ಇದೆಯಲ್ಲ, ಅದನ್ನು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಏನೆಲ್ಲ ಬದಲಾವಣೆ ಆಯಿತು ನಿಮ್ಮಲ್ಲಿ ಈ ಕ್ಯಾರೆಕ್ಟರ್ನ ಕೇಳಿದ ಮೇಲೆ? ಪ್ಲಸ್ ಎಲ್ಲರೂ ಅದಕ್ಕೆ ಕಂಪೇರ್ ಮಾಡ್ತಿರ್ತಾರೆ. ಈಗ ಸನ್ನಿಧಿ ಅಂದರೆ ಅಫ್ಕೋರ್ಸ್ ಹೆಸರು ಆ ಥರ ಇರುವಾಗ, ಅಗ್ನಿಸಾಕ್ಷಿ ಸೀರಿಯಲ್ ಅಂತ ಇರುವಾಗ ಅದಕ್ಕೆ ಕಂಪೇರ್ ಮಾಡ್ತಿರ್ತಾರೆ. ಆ ಸನ್ನಿಧಿಗಿಂತ ಎಷ್ಟು ವಿಭಿನ್ನವಾಗಿರುತ್ತೆ ಈ ಪಾತ್ರ ಅಂತ? ಆಲ್ಮೋಸ್ಟ್ ಕಂಪ್ಯಾರಿಸನೇ ಇಲ್ಲ ಸರ್. ಇಟ್ಸ್ ಲೈಕ್ ದಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಸಾಕ್ಷಿ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ತೀನಿ. ಕಂಪ್ಲೀಟ್ ಒಂಚೂರು ಕೂಡ ಕಂಪ್ಯಾರಿಸನ್ ಇಲ್ಲ ನಮಗೆ. ಸೊ ಸಾಕ್ಷಿಯಾಗಿ ನಾನು ವರ್ಷಿಣಿ ಸಾಕ್ಷಿ ಕಂಪೇರ್ ಮಾಡೋದಾದರೆ ಸ್ವಲ್ಪ ಸಿಮಿಲಾರಿಟೀಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಇಟ್ಸ್ ಲೈಕ್ ಸಾಕ್ಷಿ ಕೂಡ ಮಾತಾಡ್ತಾಳೆ, ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾಳೆ. ಸೊ ಇಟ್ಸ್ ಕಂಪ್ಯಾರಿಸನ್ ಇಲ್ಲ ನಮಗೂ ಹಳೆ ಅಗ್ನಿ ಸಾಕ್ಷಿಗೂ. ತೆಲುಗು ಕಿರುತೆರೆಗೂ ಕನ್ನಡ ಕಿರುತೆರೆಗೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಿಮಗೆ? ಆ ಥರ ಏನೂ ಡಿಫ್ರೆನ್ಸ್ ಇಲ್ಲ ಸರ್. ಇಟ್ಸ್ ಲೈಕ್ ಸೇಮ್ ಪ್ರಾಂಪ್ಟಿಂಗ್ ಒಂದು ಚೇಂಜ್ ಆಗುತ್ತೆ. ಅಲ್ಲಿ ಪ್ರಾಂಪ್ಟಿಂಗ್ ಕೊಡ್ತಾರೆ, ಇಲ್ಲಿ ನಾವು ಲೈವ್ ವಾಯ್ಸಲ್ಲಿ ಮಾತಾಡಬೇಕಾಗುತ್ತೆ. ಸೊ ಅಲ್ಲಿ ಪ್ರಾಂಪ್ಟಿಂಗ್ ಕೊಡೋದ್ರಿಂದ ಅದು ಸ್ವಲ್ಪ ನಮಗೆ ಸುಲಭ ಅಲ್ಲಿ. ಬಟ್ ಇಲ್ಲಿ ಇಟ್ಸ್ ಲೈಕ್ ನಾವು ಆ್ಯಕ್ಟಿಂಗ್ನ ನಾವಾಗಿ ಲೈಕ್ ಜೀವಿಸ್ಬೋದು. ಸೊ ಯಾರೋ ವಾಯ್ಸ್ ಕೊಡ್ತಾರೆ ಅದನ್ನು ಮಾಡೋದಕ್ಕಿಂತ ಇಲ್ಲಿ ಲೈವ್ ಇಟ್ಸ್ ಲೈಕ್ ನಾವಾಗಿ ಲೈಕ್ ಫುಲ್ ಎಮೋಷನ್ಸ್ನ ತೋರಿಸ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಾರ್ಮಲ್ ಶೂಟಿಂಗ್, ಕ್ಯಾಮ್ರಾಸ್, ಆರ್ಟಿಸ್ಟ್, ಮೇಕಪ್, ಎವ್ರಿಥಿಂಗ್ ಇಸ್ ಸೇಮ್. ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಲ್ಲೂ? ಎಸ್ ಸರ್. ಹಾಂ ಸರ್. ಜಾಸ್ತಿನಾ ಇಲ್ಲಿ ಕಡಿಮೆ? ಎರಡು ಕಡೆ ಸೇಮ್ ಇದೆ ಸರ್. ಬೇರೆ ಆಪ್ಷನ್ ಇಲ್ಲ, ಅದನ್ನೇ ಹೇಳಬೇಕೀಗ. ಇರಲಿ, ಬಿಗ್ ಬಾಸ್ ನೋಡ್ತೀರಾ ಕನ್ನಡ? ಸರ್ ಡೆಫಿನೆಟ್ಲಿ ಎಲ್ಲ ಸೀಸನ್ಸು ಫಾಲೋ ಮಾಡಿದ್ದೀನಿ ನಾನು, ಯಾವ ಸೀಸನು ಬಿಟ್ಟಿಲ್ಲ. ಸೊ ಸೀಸನ್ 13 ಆಲ್ರೆಡಿ ಅನೌನ್ಸ್ಮೆಂಟ್ ಆಯಿತು, ಬೇಗ ಬರುತ್ತೆ ಈ ಸಲ ಅಂತ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ? ನಾನು ಲೈಕ್ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ ನಾನು ಕೂಡ ಬಿಗ್ ಬಾಸ್ ನೋಡೋಕ್ಕೆ. ಸೊ ಗ್ಯಾಪ್ ಸಿಕ್ತಾಗೆಲ್ಲ ನಾನು ಬಿಗ್ ಬಾಸ್ ನೋಡ್ತೀನಿ. ಸೊ ಕೊನೆಯದಾಗಿ ಅಪಾರ್ಟ್ ಫ್ರಮ್ ಸೀರಿಯಲ್ಸ್, ಸಿನಿಮಾ ಏನಾದರೂ ಮಾಡೋ ಪ್ರಯತ್ನ ಇದೆಯಾ? ಏನಾದರೂ ಆಡಿಷನ್ಸ್ ಕೊಡ್ತಿದ್ದೀರಾ? ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವ ಹೀರೋ ಜೊತೆ ಮಾಡಬೇಕು ಅಂತ ಇಷ್ಟ ಇದೆ? ಸದ್ಯಕ್ಕೆ ಸರ್ ಆಡಿಷನ್ಸ್ ಕೊಡೋಕ್ಕೆ ಟೈಮ್ ಇಲ್ಲ, ಬಟ್ ಡೆಫಿನೆಟ್ಲಿ ಮೂವೀಸ್ ಮಾಡಬೇಕು ಅನ್ನೋದಿದೆ. ಲೈಕ್ ಇಂಡಸ್ಟ್ರಿಗೆ ಬಂದಿದೆ, ಇಟ್ಸ್ ಲೈಕ್ ಮೂವೀಸ್, ಸೀರಿಯಲ್, ಲೈಕ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತಲೇ ಬಂದಿರೋದು ಇಂಡಸ್ಟ್ರಿಗೆ. ಸೊ ಲೈಕ್ ನೆಕ್ಸ್ಟ್ ನನಗೆ ಯಾವುದಾದ್ರೂ ಒಳ್ಳೆ ಪ್ರಾಜೆಕ್ಟ್ ಬಂದರೆ ಮೂವಿಲಿ ಡೆಫಿನೆಟ್ಲಿ ಮಾಡ್ತೀನಿ. ನಿಮ್ಮ ಫೇವ್ರೆಟ್ ಕನ್ನಡ ಹೀರೋ? ಸುದೀಪ್ ಸರ್. ಎಸ್. ಸೊ ಜೂನ್ 8ರಿಂದ ಸೀರಿಯಲ್ ಬರ್ತಾ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಏನು ರಿಕ್ವೆಸ್ಟ್ ಮಾಡ್ತೀರಾ? ಇವಾಗ ಜೂನ್ 8ರಿಂದ ಸಂಜೆ 7 ಗಂಟೆಗೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಾಯಿದ್ದೀವಿ. ಸೊ ಲೈಕ್ ವಿಲ್ ಟೆಲ್, ನಿಮಗೆ 100% ಡಿಸಪಾಯಿಂಟ್ಮೆಂಟ್ ಆಗಲ್ಲ, ನೀವೆಲ್ಲರೂ ಖುಷಿ ಪಡ್ತೀರಾ. ಸೊ ದಯವಿಟ್ಟು ಅಗ್ನಿ ಸಾಕ್ಷಿನ ನೋಡಿ. ಥ್ಯಾಂಕ್ ಯು ಸೊ ಮಚ್ ವರ್ಷಿಣಿ ಅವರ, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರೆ. ಆಲ್ ದ ಬೆಸ್ಟು ಅಗ್ನಿ ಸಾಕ್ಷಿ ಆ್ಯಂಡ್ ಆಲ್ ದ ಬೆಸ್ಟು ಜೂನ್ 8. ಥ್ಯಾಂಕ್ ಯು ಸರ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಟಿ ವರ್ಷಿಣಿ ಗೌಡ ಅವರ ಮಾತುಗಳು. ಅಗ್ನಿಸಾಕ್ಷಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ ಜೂನ್ 8ನೇ ತಾರೀಕಿಂದ ಸಂಜೆ 7 ಗಂಟೆಗೆ ಪ್ರಸಾರವಾಗಲಿಕ್ಕಿದೆ. ಸೊ ಈ ಧಾರಾವಾಹಿಯನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.